ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನವನ್ನು ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿಶೇಷ ತನಿಖಾ ತಂಡ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಂಡಿದೆ. ಈ ತನಿಖೆಯ ಸಂದರ್ಭದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ದಾಳಿಯಾಗಿತ್ತು. ದಾಳಿಯ ಬಳಿಕ ಬೆಂಗಳೂರಿನಲ್ಲೂ ಕೂಡ ರೇಡ್ ಆಗಿದೆ. ಬಳ್ಳಾರಿ ಜ್ಯುವೆಲರ್ಸ್ ಮಾತ್ರವಲ್ಲದೆ ಬೆಂಗಳೂರಿನಲ್ಲೂ ಕೂಡ ಚಿನ್ನ ಮಾರಾಟವಾಗಿರೋದು ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಈ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ ಹಲವಾರು ಜ್ಯುವೆಲರ್ಸ್ಗಳ ಮೇಲೆ ಕೇರಳದ ಎಸ್ಐಟಿ ಟೀಮ್ ರೇಡ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನದಂಗಡಿಯ ಮೇಲೆ ದಾಳಿಗೆ ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇರುವಂಥದ್ದು. ಚಿನ್ನ ಕದ್ದಂತಹ ಆರೋಪಿ ಈತ ಕೊಟ್ಟಂತಹ ಹೇಳಿಕೆ, ಉನ್ನಿಕೃಷ್ಣನ್ನ ಹೇಳಿಕೆಯನ್ನು ಆಧರಿಸಿ ಬಳ್ಳಾರಿಯಲ್ಲಿ ರೇಡ್ ಆಗಿತ್ತು. ನಿನ್ನೆ ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ರೇಡ್ ಮಾಡಿದ್ರು, ಹಲವರನ್ನ ವಿಚಾರಣೆಗೊಳಪಡಿಸಿದ್ರು. ಅವರಿಂದ ಸಿಕ್ಕಿರುವಂತಹ ಮಾಹಿತಿಯನ್ನು ಆಧರಿಸಿ ಮತ್ತಷ್ಟು ಜ್ಯುವೆಲರ್ಸ್ಗಳಿಗೆ ಎಸ್ಐಟಿ ಅಧಿಕಾರಿಗಳು ಶಾಕನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಕೇರಳದಲ್ಲಿ ಕದ್ದಂತಹ ಚಿನ್ನದ ಪ್ರಕರಣಕ್ಕೆ ರಾಜ್ಯದಲ್ಲಿ ತನಿಖೆ ಚುರುಕುಗೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ಬಳ್ಳಾರಿ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ರೇಡ್ ಮಾಡಿತ್ತು ಕೇರಳದ ಎಸ್ಐಟಿ ಟೀಮು. ಈಗ ಮತ್ತಷ್ಟು ಜ್ಯುವೆಲರ್ಸ್ಗಳನ್ನ ಟಾರ್ಗೆಟ್ ಮಾಡಿ ರೇಡ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರೇಮ್, ಕೇರಳದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದ ಉತ್ಸವ ಮೂರ್ತಿಗಳನ್ನ ಮಾಡಿಸೋದಕ್ಕೆ ಅಂತೇಳಿ ಆ ಚಿನ್ನ ಲೇಪಿತವನ್ನ ನಡೆಸೋದಕ್ಕೆ ಕಾಂಟ್ರಾಕ್ಟ್ ಅನ್ನ ಈ ಉನ್ನಿಕೃಷ್ಣನ್ ಎಂಬಾತನಿಗೆ ನೀಡಲಾಗಿತ್ತು. ಆ ಸಂಬಂಧ ಎಲ್ಲ ಕೆಲಸಗಳು ಮುಗಿದ ಬಳಿಕ ಉತ್ಸವ ಮೂರ್ತಿಗಳನ್ನ ತೂಕ ಹಾಕಿದಂತಹ ಸಂದರ್ಭದಲ್ಲಿ ಸುಮಾರು 4 ಕೆಜಿಯಷ್ಟು ಆ ಉತ್ಸವ ಮೂರ್ತಿಗಳ ತೂಕ ಕಡಿಮೆ ಇತ್ತು. ಹೀಗಾಗಿ ಇಲ್ಲಿ ಎ1 ಆರೋಪಿಯಾಗಿದ್ದಂತಹ ಎಎನ್ ಆರೋಪಿ ಹಾಗೆ ಎ2 ಆರೋಪಿಯಾಗಿದ್ದಂತಹ ಇಬ್ಬರು ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನ ನಡೆಸುವ ಕೆಲಸವನ್ನ ಮಾಡಲಾಗಿದೆ. ಮೊನ್ನೆ ಬಳ್ಳಾರಿಯಲ್ಲೂ ಕೂಡ ಕೇರಳದ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಕಾರಣ ಆ ಒಂದು ಚಿನ್ನವನ್ನ ಅಲ್ಲಿ ಮಾರಾಟವನ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇನ್ನು ನಿನ್ನೆ ಶ್ರೀರಾಮ್ಪುರದ ಈ ಉನ್ನಿಕೃಷ್ಣನ್ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ದಾಳಿ ಸಂಬಂಧ ಒಂದಷ್ಟು ದಾಖಲಾತಿಗಳನ್ನ ಮತ್ತೆ ಈತ ಎಲ್ಲಿ ಚಿನ್ನವನ್ನ ಅಡಗಿಸಿಟ್ಟಿದ್ದ, ಎಲ್ಲಿ ಮಾರಾಟವನ್ನ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕುವ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಇದೀಗ ವಿಚಾರ ಏನಂತ ಹೇಳಿದ್ರೆ, ಯಾರ್ಯಾರಿಗೆ ಚಿನ್ನವನ್ನ ಮಾರಾಟ ಮಾಡಲಾಗಿದೆ ಆ ಒಂದು ಚಿನ್ನದ ಮಳಿಗೆಗಳ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿ ದಾಳಿಯನ್ನ ನಡೆಸತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೇರಳದಿಂದ ಬಂದು ರಾಜ್ಯದಲ್ಲಿ ಹಲವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡೋಣ ಕದ್ದ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.